ಧರ್ಮಸ್ಥಳದಲ್ಲಿ ನಾವು ಪ್ರತಿ ವರ್ಷ ಹೋಗ್ತೀವಿ. ಅಲ್ಲೇನೋ ಒಂದು ಸೇವೆ ಮಾಡಿದ್ರೆ ನಮಗೊಂದು ತೃಪ್ತಿ ಆಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ದಾರಿಗಳು ಸುಮಾರು 350ರಿಂದ 400 ಜನ ಬಸ್ಗಳಲ್ಲಿ ಕರ್ಕೊಂಡು ಹೋಗ್ತಾ ಇದೀವಿ. ನಿಜವಾಗ್ಲೂ ಇದು ನನಗೆ ಒಂದು ಪೂರ್ವ ಪುಣ್ಯ ಅಂತ ಭಾವಿಸ್ತೀನಿ. ದಕ್ಷಿಣ ಕಾಶಿ ಧರ್ಮಸ್ಥಳದ ಪ್ರಭು ಮಂಜುನಾಥ ದಯೆ ತೋರಿ ಹರಸಯ್ಯ ವಿಭೋ ವಿಶ್ವನಾಥ. ದಕ್ಷಿಣ ಕಾಶಿ ಧರ್ಮಸ್ಥಳದ ಪ್ರಭು ಮಂಜುನಾಥ ದಯೆ ತೋರಿ ಹರಸಯ್ಯ ವಿಭೋ ವಿಶ್ವನಾಥ. ನೇತ್ರಾ ನದಿ ತೀರವಾಸ ಸ್ವಾಮಿ ವರದಾತ ನಿನ್ನನ್ನೇ ನಂಬಿರುವೆ ಕರುಣಾಲು ಶುಭದಾತ. ಅನುದಿನ ನಿನ್ನ ಅರ್ಚಿಸುವೆ ಸ್ವಾಮಿ ಅನ್ನದಾತ. ದಕ್ಷಿಣ ಕಾಶಿ ಧರ್ಮಸ್ಥಳದ ಪ್ರಭು ಮಂಜುನಾಥ ದಯೆ ತೋರಿ ಹರಸಯ್ಯ ವಿಭೋ ವಿಶ್ವನಾಥ. ಮಂಜುನಾಥನ ಪುಣ್ಯ ಪೂಜೆಗೆ ಸೋಮವಾರ ಶ್ರೇಷ್ಠ. ಲೋಕನಾಥನ ಅರ್ಚನೆಗೆ ಭಕ್ತಿಯೇ ಅತಿ ಶ್ರೇಷ್ಠ. ಮಂಜುನಾಥನ ಪುಣ್ಯ ಪೂಜೆಗೆ ಸೋಮವಾರ ಶ್ರೇಷ್ಠ. ಲೋಕನಾಥನ ಅರ್ಚನೆಗೆ ಭಕ್ತಿಯೇ ಅತಿ ಶ್ರೇಷ್ಠ. ಆಣೆ ಮಾತಾ ಪರಿಹಾರಕ್ಕೆ ಈ ಸನ್ನಿಧಾನ ಸೂಕ್ತ. ಮಂಜುನಾಥನ ಕಣ್ತುಂಬ ನೋಡಲು ಧನ್ಯವೋ ಈ ಭಕ್ತ. ದಕ್ಷಿಣ ಕಾಶಿ ಧರ್ಮಸ್ಥಳದ ಪ್ರಭು ಮಂಜುನಾಥ ದಯೆ ತೋರಿ ಹರಸಯ್ಯ ವಿಭೋ ವಿಶ್ವನಾಥ. ದಕ್ಷಿಣ ಕಾಶಿ ಧರ್ಮಸ್ಥಳದ ಪ್ರಭು ಮಂಜುನಾಥ ದಯೆ ತೋರಿ ಹರಸಯ್ಯ ವಿಭೋ ವಿಶ್ವನಾಥ. ದಕ್ಷಿಣ ಕಾಶಿ ಧರ್ಮಸ್ಥಳದ ಪ್ರಭು ಮಂಜುನಾಥ ದಯೆ ತೋರಿ ಹರಸಯ್ಯ ವಿಭೋ ವಿಶ್ವನಾಥ. ನೇತ್ರಾ ನದಿ ತೀರವಾಸ ಸ್ವಾಮಿ ವರದಾತ ನಿನ್ನನ್ನೇ ನಂಬಿರುವೆ ಕರುಣಾಲು ಶುಭದಾತ. ಅನುದಿನ ನಿನ್ನ ಅರ್ಚಿಸುವೆ ಸ್ವಾಮಿ ಅನ್ನದಾತ. ದಕ್ಷಿಣ ಕಾಶಿ ಧರ್ಮಸ್ಥಳದ ಪ್ರಭು ಮಂಜುನಾಥ ದಯೆ ತೋರಿ ಹರಸಯ್ಯ ವಿಭೋ ವಿಶ್ವನಾಥ. ಮಂಜುನಾಥನ ಪುಣ್ಯ ಪೂಜೆಗೆ ಸೋಮವಾರ ಶ್ರೇಷ್ಠ. ಲೋಕನಾಥನ ಅರ್ಚನೆಗೆ ಭಕ್ತಿಯೇ ಅತಿ ಶ್ರೇಷ್ಠ. ಮಂಜುನಾಥನ ಪುಣ್ಯ ಪೂಜೆಗೆ ಸೋಮವಾರ ಶ್ರೇಷ್ಠ. ಲೋಕನಾಥನ ಅರ್ಚನೆಗೆ ಭಕ್ತಿಯೇ ಅತಿ ಶ್ರೇಷ್ಠ. ಆಣೆ ಮಾತಾ ಪರಿಹಾರಕ್ಕೆ ಈ ಸನ್ನಿಧಾನ ಸೂಕ್ತ. ಮಂಜುನಾಥನ ಕಣ್ತುಂಬ ನೋಡಲು ಧನ್ಯವೋ ಈ ಭಕ್ತ. ದಕ್ಷಿಣ ಕಾಶಿ ಧರ್ಮಸ್ಥಳದ ಪ್ರಭು ಮಂಜುನಾಥ ದಯೆ ತೋರಿ ಹರಸಯ್ಯ ವಿಭೋ ವಿಶ್ವನಾಥ. ದಕ್ಷಿಣ ಕಾಶಿ ಧರ್ಮಸ್ಥಳದ ಪ್ರಭು ಮಂಜುನಾಥ ದಯೆ ತೋರಿ
ತೋರಿ ಹರಸಯ್ಯ ವಿಭೋ ವಿಶ್ವನಾಥ. ನೇತ್ರಾ ನದಿ ತೀರವಾಸ ಸ್ವಾಮಿ ವರದಾತ. ನಿನ್ನನ್ನೇ ನಂಬಿರುವೆ ಕರುಣಾಲು ಶುಭದಾತ. ಅನುದಿನ ನಿನ್ನ ಅರ್ಚಿಸುವೆ ಸ್ವಾಮಿ ಅನ್ನದಾತ. ದಕ್ಷಿಣ ಕಾಶಿ ಧರ್ಮಸ್ಥಳದ ಪ್ರಭು ಮಂಜುನಾಥ. ದಯೆ ತೋರಿ ಹರಸಯ್ಯ ವಿಭೋ ವಿಶ್ವನಾಥ. ಮಂಜುನಾಥನ ಪುಣ್ಯ ಪೂಜೆಗೆ ಸೋಮವಾರ ಶ್ರೇಷ್ಠ. ಲೋಕನಾಥನ ಅರ್ಚನೆಗೆ ಭಕ್ತಿಯೇ ಅತಿ ಶ್ರೇಷ್ಠ. ಮಂಜುನಾಥನ ಪುಣ್ಯ ಪೂಜೆಗೆ ಸೋಮವಾರ ಶ್ರೇಷ್ಠ. ಲೋಕನಾಥನ ಅರ್ಚನೆಗೆ ಭಕ್ತಿಯೇ ಅತಿ ಶ್ರೇಷ್ಠ. ಆಣೆ ಮಾತಾ ಪರಿಹಾರಕ್ಕೆ ಈ ಸನ್ನಿಧಾನ ಸೂಕ್ತ. ಮಂಜುನಾಥನ ಕಣ್ತುಂಬ ನೋಡಲು ಧನ್ಯವೋ ಈ ಭಕ್ತ. ದಕ್ಷಿಣ ಕಾಶಿ ಧರ್ಮಸ್ಥಳದ ಪ್ರಭು ಮಂಜುನಾಥ. ದಯೆ ತೋರಿ ಹರಸಯ್ಯ ವಿಭೋ ವಿಶ್ವನಾಥ. ದಿನ ಸಹಸ್ರ ಭಕ್ತರು. ಎಲ್ಲ ಒಂದು ಘೋಷಣೆ ಕೂಗಬೇಕು. ಶ್ರೀ ಶ್ರೀ ಮದ್ದೂರಮ್ಮ ಪಾದೇವಿ ಪಾದಾಲ್ ಹೋಗ್ಸಾರಿ ಗೋವಿಂದೋ. ಸುಮಾರು 350ಕ್ಕೂ ಹೆಚ್ಚು ಭಕ್ತಾದಿಗಳನ್ನ ಕರ್ಕೊಂಡು ಹೋಗ್ತಾ ಇದ್ದೀವಿ. ಇವತ್ತು ಬಳಗಾರನಹಳ್ಳಿ ಮತ್ತು ಗುಡ್ಡೆಟ್ಟಿ ಮತ್ತು ಮುತ್ತನಲ್ಲೂರು ಮತ್ತು ಸಿಂಗೇನಗ್ರಹಾರ ಎಲ್ಲ ಭಕ್ತಾದಿಗಳು ಸುಮಾರು 350ರಿಂದ 400 ಜನ ಭಕ್ತಾದಿಗಳು ಸುಮಾರು 350ರಿಂದ 400 ಜನ ಬಸ್ ಭಾವಿಸ್ತೀನಿ. ಇವತ್ತು ಈ ತಾಯಂದ್ರನ್ನ ಕರ್ಕೊಂಡೋಗಿ ಅಲ್ಲಿ ಒಂದು ಊಟದ ವ್ಯವಸ್ಥೆ ಮಾಡಿಸಿ ಮತ್ತು ಆ ದೇವಸ್ಥಾನ ಒಂದು ದೈವ ಕಾರ್ಯದಲ್ಲಿ ಅವ್ರನ್ನೆಲ್ಲ ತೊಡಸ್ಕೊಂಡು ಅವರೇ ಆದಂಥ ಭಜನೆಗಳು ಮಾಡಿಕೊಂಡು
ಇವತ್ತು ನಮ್ಮೂರಲ್ಲಿ ಪಂಡ್ರಿ ಭಜನೆ ಆಗಿರ್ಬೋದು, ಕೋಲಾಟ ಆಗಿರ್ಬೋದು, ಮತ್ತು ನಮ್ಮ ಮುತ್ತನೂರಲ್ಲಿ ಏನು ಜಾನಪದ ಸೊಗಡು ಕಲೆಯನ್ನು ನಾವು ಅಲ್ಲಿ ಎತ್ತಿಡಿಯುವಂಥ ಕೆಲಸವನ್ನು ನಾವೆಲ್ಲ ಮಾಡ್ತಾಯಿದ್ವಿ. ಇದಕ್ಕೆ ನನ್ನ ಜೊತೆಯಲ್ಲಿ ಸುಮಾರು ದಿನದಿಂದ ಯಾವುದೇ ಒಂದು ಕಾರ್ಯಕ್ರಮ ಮಾಡಿದ್ರು ನಮ್ಮ 9 ಪಿಲ್ಲರ್ಸ್ ನಾವೆಲ್ಲ ಜೊತೆಯಲ್ಲಿ, ಮತ್ತು ನಮ್ಮ ವಿಶೇಷವಾಗಿ ಇವತ್ತು ಶಾಸಕರು ಬರಬೇಕಾಗಿತ್ತು. ಅವ್ರ ಕಾರಣಾಂತರ ಎಲ್ಲೋ ಡೆಲ್ಲಿಗೆ ಹೋಗ್ತೀನಿ ಅಂತೇಳಿ ಇವತ್ತು ಬರಲಿಕ್ಕಾಗಿಲ್ಲ. ಯಾಕಂದರೆ ಪ್ರತಿ ವರ್ಷ ಅವರೇ ಬಂದು ಚಾಲನೆ ಮಾಡ್ತಾಯಿದ್ರು. ಈ ಸಾರಿ ನಮ್ಮ ವಿಶೇಷವಾಗಿ ನಮ್ಮ ನಾಯಕರಾದಂಥ ನಮ್ಮ ಮುತ್ತನೂರು ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂಥ ತೇಜಸ್ವಿ ಶ್ರೀನಿವಾಸ ರೆಡ್ಡಣ್ಣವರು, ಮತ್ತು ನಮ್ಮ ಸುರೇಶ್ ರೆಡ್ಡಣ್ಣವರು, ಮತ್ತು ನಮ್ಮ ಜಯರಾಮ್ ಸರ್ಜವರು, ವಿಶೇಷವಾಗಿ ನಮ್ಮ ತಂಡ ಏನಿದೆ, ನಾನು ಮತ್ತು ನಮ್ಮ ರಾಮಸ್ವಾಮಿ, ಕುಮಾರು, ಮತ್ತು ನಮ್ಮ ಶ್ರೀಧರ್ ಸರು, ನಮ್ಮ ಶಿವು, ಮತ್ತು ಸತೀಶು, ಎಲ್ಲರೂ, ನಮ್ಮ ಗಣೇಶ್ ಅವರು, ಎಲ್ರಿಗೂ ಇದಕ್ಕೆಲ್ಲ ನಿಜವಾಗ್ಲೂ, ಯಾಕಂದರೆ ಒಬ್ಬನಿಂದ ಒಂದು ಕೈ ಚಪ್ಪಾಳೆ ತಟ್ಟಲಿಕ್ಕಾಗಲ್ಲ, ಎಲ್ಲರೂ ಸೇರಿದ್ದಾರೆ. ಅದರಲ್ಲಿ ವಿಶೇಷವಾಗಿ ನಮ್ಮೂರಲ್ಲಿ ನನ್ನ ತಮ್ಮ ಆಗಿರ್ಬೋದು, ಹರೀಶು ಮತ್ತು ಮಧು, ಎಲ್ಲರೂ ನಮ್ಮ ಪರಶುರಾಮ್ ಅವರು ಮತ್ತು ಯಂಗ್ಸ್ವಾಮಣ್ಣವರು, ಎಲ್ಲರ ಹೆಸರು ಹೇಳೋಕ್ಕಾಗಲ್ಲ, ಅನ್ಯತಾ ಭಾವಿಸ್ಬಾರ್ದು. ಯಾಕಂತ ಹೇಳಿದ್ರೆ ಈ ಒಂದು ಪುಣ್ಯ ಕಾರ್ಯಕ್ಕೆ ನಮ್ಮ ಜೊತೆ ಎಲ್ಲರೂ ಕೈ ಜೋಡಿಸ್ತಾರೆ. ಇದು ನಮಗೆ ನಿಜವಾಗ್ಲೂ, ನನಗೆ ಯಾವಾಗಲೂ ನಾನು ಸದಾ ದೇವ್ರು ನಂಬುವಂಥ ವ್ಯಕ್ತಿ. ಇವತ್ತು ನಮಗೆ ದೇವರು ಇದ್ದಾನೆ. ಇವತ್ತು ಧರ್ಮಸ್ಥಳದಲ್ಲಿ ನಾವು ಪ್ರತಿ ವರ್ಷ ಹೋಗ್ತೀವಿ, ಅಲ್ಲೇನೋ ಒಂದು ಸೇವೆ ಮಾಡಿದ್ರೆ ನಮಗೊಂದು ತೃಪ್ತಿ ಆಗ್ತದಂತ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೊಮ್ಮೆ ಎಲ್ರಿಗೂ ಬಂದಂಥ ಎಲ್ಲ ಪ್ರಯಾಣಿಕರಿಗೂ ಸುಖಕರವಾಗಿ ಪ್ರಯಾಣ ಸಾಗಲಿ ಅಂತ ನಾನು ಈ ಮುದ್ದುರಮ್ಮ ದೇವಿಯ ದೇವಸ್ಥಾನ ಬಂದು ವಿಶೇಷವಾಗಿ ಪೂಜೆಯನ್ನು ಸಲ್ಲಿಸಿ ಹೋಗ್ತಾಯಿದ್ವಿ. ಇದಕ್ಕೆ ನಿಜವಾಗ್ಲೂ ನನಗೆ ಇನ್ಸ್ಪಿರೇಷನ್ ಯಾರಂತ ಹೇಳಿದ್ರೆ ಈ ನಮ್ಮ ತಾಲೂಕಿನ ಹೆಮ್ಮೆಯ ನಮ್ಮ ಶಾಸಕರು ಶಿವಣ್ಣವರು. ಅವರು ಯಾವುದೇ ನಮ್ಗೆ ಹೇಳಿದ್ರು ನೋಡಪ್ಪ ಇಂಥ ಕಾರ್ಯಗಳು ಮಾಡಬೇಕಂತ ಅವರು ನಮಗೆ ಒಂದು ಶ್ರೇಯಸ್ ಬಯಸುವಂಥ ವ್ಯಕ್ತಿ. ನಾನು ಇವತ್ತು ವಿಶೇಷವಾಗಿ ನಮ್ಮ ಶಾಸಕರು ಈ ಸಾರಿ ಬರ್ತಕ್ಕಂಥ ಕ್ಯಾಬಿನೆಟಲ್ಲಿ ಸಚಿವರಾಗಲಿ ಅಂದ್ಬಿಟ್ಟು ನಾನು ಮಂಜುನಾಥ ಸ್ವಾಮಿಯಲ್ಲಿ ನಾನು ಕೇಳ್ಕೊತೀನಿ. ಯಾಕಂತ ಹೇಳಿದ್ರೆ ಅವರು ಸುದೀರ್ಘ ರಾಜಕೀಯದಲ್ಲಿ ನಮ್ಮ ತಾಲೂಕಿಗೆ ಒಳ್ಳೊಳ್ಳೆ ಕೆಲಸ ಮಾಡ್ಕೊಂಡು ಬರ್ತಾಯಿದ್ದಾರೆ. ಈ ಸಾರಿ ಅವರು ಸಚಿವರಾದರೆ ನಮಗೆಲ್ಲೋ ಒಂದು ಕಡೆ ಹೆಮ್ಮೆ ಅಂತ ನಾನು ಭಾವಿಸ್ತೀನಿ. ಹಾಗಾಗಿ ಎಲ್ಲ ನಮ್ಮ ಮಾಧ್ಯಮ ಮಿತ್ರರು ಮತ್ತು ಎಲ್ಲ ನನ್ನ ಒಡನಾಡಿಗಳು ಎಲ್ರಿಗೂ ಶುಭ ಆಗಲಿ. ಆ ಮಂಜುನಾಥ ಸ್ವಾಮಿ, ಆ ಶಿವನ ಅನುಗ್ರಹ ಎಲ್ರಿಗೂ ಇರಲಿ. ಪ್ರತಿಯೊಬ್ಬರಿಗೂ ಆರೋಗ್ಯ, ಆಯಸ್ಸು, ಯಶಸ್ಸು, ಕೀರ್ತಿ ಸಿಗಲಿ. ಎಲ್ರಿಗೂ ಶ್ರೇಯಸ್ ಬಯಸೋಣ. ಯಾಕಂದರೆ ನಾವು ಹುಟ್ಟಿದ್ದೀವಿ, ಸಾಯ್ತೀವಿ, ಅದ್ರ ಮಧ್ಯದಲ್ಲಿ ಏನಾದರೂ ಒಂದು ಸಾಸಿವೆ ಕಾಳಷ್ಟು ಒಂದು ಒಳ್ಳೆ ಕೆಲಸ ಮಾಡಿ ಹೋಗೋಣ ಅಂದ್ಬಿಟ್ಟು ನನ್ನ ಒಂದು ಮನದಾಸೆ. ಅದಕ್ಕೋಸ್ಕರ ಈ ಒಂದು ಕೆಲಸವನ್ನು ಕೈಗೆತ್ತಿಕೊಂಡಿದ್ದೀನಿ. ನಮ್ಮದು ಪಂಡ್ರ ಭಜನೆ ಅಂದರೆ ಈ ಹಳೆಯ ಕಾಲದ ಭಜನೆಯನ್ನು ನಾನು ಮಾತು ಕೊಟ್ಬಿಟ್ಟಿದ್ದೀನಿ. ನಮ್ಮ ಗುಳ್ಳಾಪದಾಸರು ಎಲ್ಲಿವರೆಗೂ ಇರ್ತಾರೋ ಅಲ್ಲಿವರೆಗೂ ಈ ಒಂದು ಕಲೆಯನ್ನು ನಾನು ಬಿಡಬಾರ್ದಂತ ನಾನು ಮಾತು ಕೊಟ್ಟಿದ್ದೀನಿ. ಆ ಕಲೆಯನ್ನು ಉಳಿಸುವಂಥ ಪ್ರಯತ್ನ ಮಾಡ್ತಾಯಿದ್ದೀನಿ. ಇದಕ್ಕೆಲ್ಲ ಸಹಕಾರ ಕೊಟ್ಟಂಥ ಎಲ್ಲ ಹಳ್ಳಿಗಳು, ಚಿಂತಲಮಡವಾಳ, ಉಸ್ಕೂರು, ಸಿಂಗೇನಗ್ರಹಾರ, ನಾರಾಯಣಘಟ್ಟ ಎಲ್ಲ ಹಳ್ಳಿಗಳವರೆಗೂ ನಮ್ಗೆ ಇದು ಮಾಡ್ತಾರೆ. ಈ ಸಾರಿ ವಿಶೇಷವಾಗಿ ನಮ್ಮ ಮುತ್ತನೂರು ಕಳೆದ ಬಾರಿ 1 ಬಸ್ ಬಂದು ಈ ಸಾರಿ 2 ಬಸ್ ಬರ್ತಾಯಿದ್ದಾರೆ. ಮುಂದಿನ ಸಾರಿ 3 ಆಗ್ಬೋದು, 4 ಆಗ್ಬೋದು. ಈಗ ನಾವು ಫಸ್ಟು 2 ಬಸ್ಸಲ್ಲಿ ಹೋಗ್ತಾಯಿದ್ವಿ, ಈಗ 6 ಆಗಿದೆ. 6 ಬಸ್ಸು ಮತ್ತು ಒಂದು 10 ಕಾರುಗಳು, ಒಂದು ಕ್ಯಾಂಟ್ರು ಮತ್ತು ಊಟದ ವ್ಯವಸ್ಥೆಗೆ ಅವ್ರಿಗೂ ಸಹ ಎಲ್ಲ ಮುಂದೆನೇ ಹೋಗಿ ಅವರು ನೆಲಮಂಗಲದ ಹತ್ರ ಮಾಡ್ತಾಯಿದ್ದಾರೆ. ಹಾಗಾಗಿ ಎಲ್ರಿಗೂ ಶುಭ ಆಗಲಿ. ನಾನು ಹೃದಯಪೂರ್ವಕವಾಗಿ ಮಗದೊಮ್ಮೆ ಎಲ್ಲ ನಮ್ಮ ಬಂದಿರತಕ್ಕಂಥ ಭಕ್ತಾದಿಗಳು ಅವರ ಕುಟುಂಬಕ್ಕೆ ಒಳ್ಳೆಯದಾಗಲಿ ಅಂತ ನಾನು ಈ ಮುದ್ದುರಮ್ಮ ದೇವಿಯ ದೇವಸ್ಥಾನದ ಮುಂಭಾಗ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊತಾ ಇದ್ದೀನಿ. ಇಂದು ಮುತ್ತಾನೂರು ಗ್ರಾಮ ಪಂಚಾಯಿತಿ ವತಿಯಿಂದ ಮುತ್ತಾನೂರು ಗ್ರಾಮ ಸ್ವಗ್ರಾಮದಿಂದ ಶ್ರೀ ಧರ್ಮಸ್ಥಳ ಕ್ಷೇತ್ರ ಲಕ್ಷದೀಪೋತ್ಸವ ಅಂಗವಾಗಿ ಮುತ್ತಾನೂರು ಗ್ರಾಮ ಹಾಗೂ ಶ್ರೀನಗರ ಗ್ರಾಮದ ಭಕ್ತಾದಿಗಳೆಲ್ಲ ನಮ್ಮ ಶ್ರೀ ಮಂಜುನಾಥನ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಎಲ್ಲರಿಗೂ ಸಹ ಅವರ ಆಶೀರ್ವಾದ ನಮ್ಮ ಮೇಲೆ ಇರಲಿ. ಎಲ್ಲರಿಗೂ ಸಹ, ಎಲ್ಲ ಕುಟುಂಬದವರಿಗೂ ಸಹ ಐಶ್ವರ್ಯ, ಆರೋಗ್ಯ ಎಲ್ಲ ನಮ್ಮ ಮಂಜುನಾಥ ಸ್ವಾಮಿ ಕೃಪೆಯನ್ನು ನೀಡಬೇಕೆಂದು ಹೇಳುತ್ತೇನೆ. ಇದು 2008ರಿಂದ ನಮ್ಮ ಗೌರೀಶಣ್ಣನವರು ಆಯೋಜಿಸಿದ್ದಾರೆ. ಹೆಚ್ಚು ಕಮ್ಮಿ ಎಲ್ಲ ಗ್ರಾಮಗಳಿಗೆ ಒಂದು 8 ಗ್ರಾಮದಿಂದ ಬಸ್ಸನ್ನು ವ್ಯವಸ್ಥೆ ಮಾಡಿದ್ದಾರೆ. ನಾವು 3 ವರ್ಷದಿಂದ ಮುತ್ತಾನೂರು ಗ್ರಾಮದಿಂದ ಆಯೋಜಿಸಿದ 2 ಬಸ್ಸುಗಳು ಸಹ ನೀಡಿದ್ದಾರೆ. ಅವರಿಗೂ ಸಹ ಜಯರಾಮ್ ಸರ್ಜಾ ಆಗಲಿ, ಶ್ರೀನಿವಾಸ ರೆಡ್ಡಿ ಅವರು ಎಲ್ಲ ಮುತ್ತಾನೂರು ಮುಖಂಡರು ಸಹ ಎಲ್ಲ ಭಾಗವಹಿಸಿ ಭಕ್ತಾದಿಗಳನ್ನು ಹೋಗಿ ಮಂಜುನಾಥ ಲಕ್ಷದೀಪೋತ್ಸವಕ್ಕೆ
ಪಾತ್ರರಾಗಬೇಕು ಎಂದು ಆಯೋಜಿಸಿದ್ದಾರೆ. ಎಲ್ಲರಿಗೂ ಸಹ ಧನ್ಯವಾದಗಳು. ಎಲ್ಲರೂ ಹ್ಯಾಪಿ ಜರ್ನಿ. ವರ್ಷ ನಮ್ಮ ಗೌರೀಶ್ ಅವರ ಒಂದು ನೇತೃತ್ವದಲ್ಲಿ 2 ಬಸ್ ಇದ್ದಿದ್ದು 3 ಬಸ್, ಇವತ್ತು 6 ಬಸ್ಸು, ಮುಂದಿನ ದಿನಗಳಲ್ಲಿ 10 ಬಸ್ ಆಗ್ಬೋದು. ಈ ರೀತಿ ಅವರ ಒಂದು ನೇತೃತ್ವದ ನಾಯಕರಲ್ಲಿ ಪ್ರತಿ ವರ್ಷವೂ ಕೂಡ ಕರ್ಕೊಂಡು ಹೋಗ್ತಿದ್ದಾರೆ. ಈ ಬಾರಿ ನಮ್ಮ ತೇಜಸ್ವಿನಿ ಶ್ರೀನಿವಾಸ ರೆಡ್ಡಿ ಅವರು ಮತ್ತು ನಮ್ಮ DC ಸುರೇಶ್ ಅಣ್ಣವರು ಇನ್ನು ಕೆಲವರು ಎಲ್ಲ ಮುಖಂಡರು ಕೂಡ ನಮ್ಮ ಗೌರೀಶ್ ಅವರ ನೇತೃತ್ವದಲ್ಲಿ ಕುಮಾರು ಮತ್ತು ನಮ್ಮ ರಾಮಸ್ವಾಮಿ ಆಗಿರ್ಬೋದು, 9 ಪಿಲ್ಲರ್ಸ್ ನಮ್ಮ ಶ್ರೀಧರ್ ಸರ್ ಆಗಿರ್ಬೋದು, ಅನೇಕ ನಾಯಕರು ಕೂಡ ಇವತ್ತು ಈ ಕೈ ಜೋಡಿಸಿ ಈ ಒಂದು ಪ್ರತಿ ವರ್ಷ ಕೂಡ ಈ ರೀತಿ ಕರ್ಕೊಂಡೋಗಿ ಒಂದು ದರ್ಶನವನ್ನು ಕೊಡ್ತಾಯಿದ್ರೆ ಜನಕ್ಕೆ. ಇದು ಯಾಕಂದರೆ ಅತ್ಯುತ್ತಮವಾದ ಒಂದು ಶ್ರೇಷ್ಠ ಧರ್ಮ ಇದು ಅನ್ನೋ ಒಂದು ಭಾವನೆಗಳಿಂದ ಎಲ್ರಿಗೂ ಕೂಡ ಒಂದು ಒಳ್ಳೆಯದಾಗಲಿ ಅಂತ ಹೇಳ್ತಾ, ಏನು ನಮ್ಮ ಆನೇಕಲ್ ತಾಲೂಕು ಜನಪ್ರಿಯ ಶಾಸಕರಾದಂಥ ನಮ್ಮ ಶಿವಣ್ಣವರು ಪ್ರತಿ ವರ್ಷ ಬಂದು ಚಾಲನೆ ಮಾಡ್ತಾರೆ. ಈ ಬಾರಿ ಡೆಲ್ಲಿಗೆ ಹೋಗೋ ಒಂದು ಸಂದರ್ಭದಿಂದ ಇವತ್ತು ಬರೋಕ್ಕಾಗಲಿಲ್ಲ. ಅವ್ರಿಗೂ ಕೂಡ ಒಂದು ಕ್ಯಾಬಿನೆಟ್ ಒಂದು ಸಚಿವರಾಗಲಿ ಅನ್ನೋ ಒಂದು ದೃಷ್ಟಿಯಲ್ಲಿ ನಾವು ಒಳ್ಳೇದು ಬಯಸಲಿ ಅಂತೇಳಿ ನಾವೇನು ಮನವಿ ಮಾಡಿಕೊಳ್ತಾ, ನಮಗೆ ನಮ್ಮ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ನಮ್ಮ ಮುತ್ತನೂರಿಗೆ ನಮ್ಮ ಸಹೋದರ ಶ್ರೀನಿವಾಸ ಅಡ್ವೊಕೇಟ್ ವಕೀಲರು ಮತ್ತು ಮೂರ್ತಿ ಇನ್ನು ಅನೇಕ ಜನ ಕೈ ಜೋಡಿಸಿ ಒಂದು ಬಸ್ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ ಮುತ್ತನೂರಿಗೆ ವಿಶೇಷವಾಗಿ. ಅದರಲ್ಲಿ ಅವ್ರಿಗೂ ಕೂಡ ಒಂದು ಕೃತಜ್ಞತೆಯನ್ನು ಭಾವಿಸ್ತೇನೆ. ಅದೇ ರೀತಿ ನಮ್ಮ ಸೀನಣ್ಣವರು ಪ್ರತಿ ಬಾರಿ ಏನೇ ಒಂದು ಕಾರ್ಯಕ್ರಮ ಮಾಡಿದ್ರು ಕೂಡ ಅವರು ಮುಂದೆ ಬರ್ತಾರೆ, ನಮಗೆಲ್ಲ ಒಂದು ಒಳ್ಳೆ ಸಲಹೆಗಳನ್ನು ಕೊಡ್ತಾರೆ, ಅವರು ಮುನ್ನುಗ್ಗುತ್ತಾರೆ. ಅವ್ರಿಗೂ ಕೂಡ ಒಂದು ಅವ್ರ ಕುಟುಂಬ ಮತ್ತು ಅವರಿಗೆ ಒಂದು ಧನ್ಯವಾದಗಳನ್ನು ಹೇಳ್ತೇನೆ. ಅದೇ ರೀತಿ ನಮ್ಮ ಸುರೇಶ್ ಅವರು ಎಲ್ಲ ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಮ್ಮ ಸಿದ್ದಣ್ಣವ್ರು ಆಗ್ಬೋದು, ನಮ್ಮ ಗೋಪಾಲ್ ರೆಡ್ಡಿ ಅವರಾಗ್ಬೋದು, ಇನ್ನು ಅನೇಕ ನಮ್ಮ ಕುಮಾರು ಮತ್ತು ನಮ್ಮ ರಾಮಕೃಷ್ಣ ಮುನಿಯಪ್ಪ ಅವರಿದ್ದಾರೆ, ನಮ್ಮ ಸೀನಣ್ಣವರು, ಅನೇಕ ಮುಖಂಡಿದ್ದಾರೆ. ಯಾರು ಕೂಡ ಅನ್ಯತಾ ಭಾವಿಸಬಾರ್ದು. ಎಲ್ಲರಿಗೂ ಕೂಡ ಒಂದು ಧನ್ಯವಾದಗಳನ್ನು ಹೇಳ್ತಾರೆ. ಪ್ರತಿಭಟಕ್ಕೆ ನಮ್ಮ 9 ಪ್ಲೇಸ್ ವತಿಯಿಂದ ನಮ್ಮ ಗೌರೀಶು, ಪುಷ್ಪರಾಜು, ರಾಮಸ್ವಾಮಿ, ಮೂಗ್ ಶ್ರೀನಿವಾಸು, ಸತೀಶು, ಸುಪ್ಪಳೇಶ್ವರ, ಶಿವಶಂಕರ್ ಎಲ್ಲ ನಮ್ಮ 9 ಪ್ಲೇಸ್ ಹೊರಟಿದ್ದ. ಈ ಜನಕ್ಕೆ ಅವ್ರಿಗಿನ್ನ ಒಳ್ಳೇದಾಗಲಿ, ಭಗವಂತ ಒಳ್ಳೇದು ಮಾಡಲಿ. ಮೊದಲು ನಮ್ಮ ತಾಯಿ ಅವರಿಗೆ ನಮ್ಮ ದೇವರು ಅವ್ರಿಗೆ ಪ್ರತಿ ವರ್ಷನೂ ಒಳ್ಳೇದು ಮಾಡಲಿ, ಇನ್ನಷ್ಟು ದಿನ ಒಳ್ಳೇದಾಗಲಿ, ಸೇವೆ ಮಾಡಿಕೊಳ್ಳಿ ಎಂದು ದೇವ್ರು ಬೇಡ್ಕೊತೀವಿ. ಗೌರೀಶ್ ಅಂದರೆ ದೇವರು ದಿಂಡ್ರು ಅಂದರೆ ಗೌರೀಶ್ಗೆ ತುಂಬ ಇಷ್ಟ. ದೇವಪುರುಷ ಅವ್ರಿಗೆ ಇದೇ ಥರ ದೇವರು ಒಳ್ಳೆ ಬುದ್ಧಿ ಕೊಟ್ಟು ಪ್ರತಿ ವರ್ಷ ಇನ್ನೂ ಒಂದು 50 ಬಸ್ ಕರ್ಕೊಂಡೋಗೋಂಗೆ ಬುದ್ಧಿ ಕೊಡಲಿ. ಈ ಹೋಗಿ ಬರೋ ಜನರ ಪ್ರತಿಫಲ ನಮ್ಮ ಶಾಸಕರು ಸಚಿವರಾಗಲಿ ಅಂತ ನಾನು ಎಲ್ಲರ ಹತ್ರ ಕೇಳ್ಕೊತಾ ಇದ್ದೀನಿ. ಆ ದೇವಿ ಹತ್ರನೂ ಮಂಜುನಾಥ ಸ್ವಾಮಿ ಹತ್ರ ಕೇಳ್ಕೊತಾ ಇದ್ದೀನಿ. ನಮಸ್ಕಾರ.